ಕೇಸ್ ಇನ್ನೊಂದು ಡೌಟ್ ಇರ್ಬೋದು, ನೀವು ಪೆಸ್ಟಿಸೈಡ್ಸ್ ಹೊಡಿತೀರಾ ಅಂತ. ಈ ಕವರ್ಗೆ ಲೈಕ್ ಮಾವು ಹಣ್ಣಿಗೆ ಈ ಕವರ್ ಹಾಕ್ಬಿಟ್ರೆ ಪೆಸ್ಟಿಸೈಡ್ಸ್ ಹೊಡಿಯೋಕ್ಕಾಗಲಿಲ್ಲ, ಆಗಲ್ಲ. ಇಫ್ ಇನ್ ಕೇಸ್ ಹೊಡೆದ್ರೆ ಒಳಗಡೆ ಹೋಗಲ್ಲ. ಸೊ ಇಟ್ ಈಸ್ ಆರ್ಗ್ಯಾನಿಕ್. ಇದಕ್ಕಿಂತ ನಾವು ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಇದಕ್ಕಿಂತ ನಾವು ಪ್ರೂವ್ ಮಾಡಬೇಕು ಅಂದ್ರೆ ಆಗ್ಲಿಕ್ಕಿಲ್ಲ. ನಮಸ್ಕಾರ ಎಲ್ಲರಿಗೂ. ನಾವಿವಾಗ ಬಂದಿರೋದು ಲಾಲ್ಬಾಗ್ಗೆ. ಇಲ್ಲಿ ಏನಪ್ಪ ವಿಶೇಷ ನಡೀತಾ ಇದೆ ಅಂತಂದರೆ, ಮಾವು ಮತ್ತು ಹಲಸಿನ ಮೇಳ ನಡೀತಾ ಇದೆ June 4th June 30th ಆ್ಯಂಡ್ ಇಲ್ಲಿ 20 ಅದಕ್ಕಿಂತ ಹೆಚ್ಚಾದ ವೆರೈಟಿಯಾದ ಮ್ಯಾಂಗೋಸ್ ಇದೆಯಂತೆ, ಮತ್ತು ಹಲಸಿನ ಹಣ್ಣು ಕೂಡ ಇದೆ. ಬನ್ನಿ ನೋಡೋಣ ಯಾವ್ಯಾವ ವೆರೈಟಿ ಇದೆ, ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಇಲ್ಲಿ ಪ್ರವೇಶ ಶುಲ್ಕ ಕೂಡ ಇದೆ ಈ ಟೈಮಲ್ಲಿ ಬಂದರೆ ನಿಮಗೆ. ಸೊ ಅಡಲ್ಟ್ಸ್ಗೆ 50 rupees per person ಆಗುತ್ತೆ. ಬನ್ನಿ ಯಾವ್ಯಾವ ಥರ ಮಾವಿನ ಹಣ್ಣಿದೆ ಮತ್ತು ಎಷ್ಟು ಟೇಸ್ಟಿ ಆಗಿದೆ ಅಂತ ನೋಡೋಣ. ಸೊ ಗೈಸ್, ನಾವು ಇವಾಗ ಇನ್ನೇನು ಮಾವಿನ ಹಣ್ಣು ಮಾರ್ತಾ ಇದ್ದಾರಲ್ಲ ಆ ಪ್ಲೇಸಿಗೆ ಬಂದ್ವಿ. ಇದು ಎಲ್ಲಿದೆ ಅಂದರೆ ಲಾಲ್ಬಾಗ್ ಒಳಗಡೆ ಗ್ಲಾಸ್ ಹೌಸ್ ಇಂದ ನಡೀತಾ ಇದೆ. ನಾವು ಬೇರೆ ಗೇಟಿಂದ ಬಂದ್ವಿ, ಸೊ ಸ್ವಲ್ಪ ದೂರ ಆಯಿತು, ಒಂದು 15 minutes ಆಯಿತು ಬರೋಕ್ಕಿಲ್ಲಿ. ನೀವು ಕರೆಕ್ಟಾಗಿ ಗ್ಲಾಸ್ ಹೌಸ್ಗೆ ಹತ್ರ ಇರೋ ಗೇಟಿಂದ ಬಂದರೆ ನಿಮಗೂ ಆರಾಮಾಗುತ್ತೆ. ಬನ್ನಿ ಯಾವ್ಯಾವ ವೆರೈಟಿ ಇದೆ ಮತ್ತು ಇನ್ನೂ ಏನೇನಿದೆ ತಗೊಳ್ಳೋಕ್ಕೆ, ಮ್ಯಾಂಗೋದು ಐಟಮ್ಸ್ ಏನಾದರೂ ಇದೆಯಾ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು ಮಾವಿನ ಹಣ್ಣಲ್ಲಿ ಮಾಡಿರೋ ಸ್ವೀಟ್ಸ್ ಎಲ್ಲ ಕಾಣಿಸಿದೆ. ಮಾಮಿ ತಾಂಡ್ರ ಅಂತ ಕರೀತಾರಂತೆ ತೆಲುಗುವಲ್ಲಿ. ಪ್ಯೂರ್ ಮ್ಯಾಂಗೋ ಸ್ವೀಟ್ ಹಲ್ವಾ ಥರ ಕಾಣಿಸಿದೆ ನೋಡೋದಕ್ಕೆ. ಬನ್ನಿ ಹೇಗಿದೆ ಅಂತ ನೋಡೋಣ ತಿಂದ್ಬಿಟ್ಟು. ಕಹಾ ಬನಾಯ? ಕಾಕಿನಾಡ. ये मैंगो रहता ना, इसको बन के आता मैडम. ओके. हाँ. कितना है? 100, 200, 200. ಓಕೆ. ಚಿಕ್ಕ ಬಾಕ್ಸ್ ಬಂದು 100 rupees ಇದೆ ನೋಡಿ, ಇಷ್ಟಿದೆ, ಟೇಸ್ಟಿಗಿಲ್ಲ. ಸೊ ನೀವು ದೊಡ್ಡ ಬಾಕ್ಸ್ ತೊಗೋತೀರಾ ಅಂದರೆ 200 rupees. ಇದು ಕೂಡ 200. ಇದು ನೋಡಿ ಒಳ್ಳೆ ಸಖತ್ತಾಗಿದೆ ನೋಡ್ತಾ ಇದ್ರೆ. ನೇಚರ್ ಅಂತ ಒಂದು ಚಾಕ್ಲೇಟ್ ಬರುತ್ತೆ, ಇದೇ ಥರ ಇರುತ್ತೆ, ಬಟ್ ಅದು ಸ್ವಲ್ಪ ಇರುತ್ತೆ, ಅದೇ ಥರ ಟೇಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿನಿ. ನೋಡೋಣ. ಇಲ್ಲಿ ಎಷ್ಟೋ ಮ್ಯಾಂಗೋ ಸ್ಟಾಲ್ಸ್ ಇತ್ತು. ನಮಗೆ ಹಾನೆಸ್ಟ್ಲಿ ಯಾವ ಸ್ಟಾಲ್ನ ಚೂಸ್ ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ. ಸ್ವಲ್ಪ ಸ್ಟಾಲ್ಸ್ ಎಕ್ಸ್ಪ್ಲೋರ್ ಮಾಡಿ ಕಂಪೇರ್ ಮಾಡಿದ್ಮೇಲೆ ಇವಾಗ ಈ ಆಂಟಿ ಸ್ಟಾಲ್ ಹತ್ರ ಬಂದ್ವಿ. ಹಾಗಾದರೆ ಬನ್ನಿ ಅವ್ರ ಜೊತೆ ಮಾತಾಡಿ ಮ್ಯಾಂಗೋಸ್ ಬಗ್ಗೆ ಮತ್ತು ಅವ್ರ ಸ್ಟೋರಿ ಬಗ್ಗೆ ಕೇಳೋಣ. ಕೋಲಾರಲ್ಲಿ ಯಾವ ಊರು? ಕಟ್ಟಲ್ಲಿ ಎಲ್ಲ ನಿಮ್ಮ ಗದ್ದೆಲ್ಲ ಬೆಳೆದಿರೋದಾ? ಯಾವ್ಯಾವ ಥರ ಡಿಫ್ರೆಂಟ್ ಇದೆ ಹೇಳ್ತೀರಾ? ಇದು ಬಾದಾಮಿ, ಮಲ್ಲಿಕ, ಓಕೆ, ಇದು ಕಾಲಪಾಡಿ, ಇದು ಮಲ್ಗೂಬಾ, ಹಾಂ, ದಸರಿ. ಯಾವುದು? ರಸರಿ. ಇದು 80 ರೂಪಾಯಿ ಇದೆ ಮಲ್ಲಿಕ. ಬಾದಾಮಿ 100 ರೂಪಾಯಿ, ಇದು ಕಾಲಪಾಡ 100 ರೂಪಾಯಿ, ಇದು 180 ರೂಪಾಯಿ. ಮಲ್ಗೂಬಾ ಕಾಸ್ಟ್ಲಿ ಅಂದರೆ ಇದೆ 180. ಕೆಜಿ 180. 1 kgಗೆ ಎಷ್ಟು ಬರುತ್ತೆ? 2, 3. ಸೊ ಗೈಸ್, ಇದು ರಸ್ಪುರಿ ನನ್ನ ಫೇವ್ರೆಟ್ ಮ್ಯಾಂಗೋ. ಸೊ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಸಗದಾಗಿದೆ. ಕೋಲಾರ ಮ್ಯಾಂಗೋ ಗೋಲ್ಡ್ ಅಂತ ಅಂಗಡಿ ಹೆಸರು. ಸೊ ಇಲ್ಲಿ ಬಂದರೆ ನಿಮಗೆ ತುಂಬ ವೆರೈಟಿ ಆಫ್ ಮ್ಯಾಂಗೋ ಸಿಗುತ್ತೆ. ಸೊ ಖಂಡಿತ ಇಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲೇ ಇದ್ದಾರೆ, ಇಲ್ಲೇ ಇರ್ತೀರಾ ಯಾವಾಗಲೂ ಇಲ್ಲೇ ಇರ್ತಾರೆ. ಸೊ ಯಾವತ್ತೇ ಬಂದರೂ ಇವ್ರ ಹತ್ರ ಬಂದು ಆರ್ಗ್ಯಾನಿಕಲಿ ಹಣ್ಣು ಮಾಡಿರೋದು, ಯಾವುದೇ ಹಣ್ಣು ಮಾಡೋದಕ್ಕೆ ಬೇರೆ ಯಾವುದೇ ಥರ ಇಂಜೆಕ್ಷನ್ ಆ ಥರ ಏನೂ ಕೊಟ್ಟಿಲ್ಲ. ಸೊ ಇಲ್ಲಿ ತುಂಬ ವೆರೈಟಿ ಆಫ್ ಮ್ಯಾಂಗೋಸ್ ಇದೆ, ಬಂದು ಇಲ್ಲಿ ಪರ್ಚೇಸ್ ಮಾಡಿ. ಮುಂದೆ ಹೋಗ್ತಾ ಇದ್ದಾಗ ಎಲ್ಲ ಮ್ಯಾಂಗೋ ಸ್ಟಾಲ್ಸ್ಗಳ ಮಧ್ಯೆ ಒಂದು ಮ್ಯಾಂಗೋ ಸಾಫ್ಟಿ ಐಸ್ ಕ್ರೀಮ್ ಸ್ಟಾಲ್ ಮತ್ತು ಮ್ಯಾಂಗೋ ಜ್ಯೂಸ್ ಸ್ಟಾಲ್ ಕಾಣಿಸ್ತು. ಅದು ನೋಡಿದ ತಕ್ಷಣ ನಾವು ಇಲ್ಲಿಗೆ ಹೋಗಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾವು ಇಲ್ಲಿ ಫ್ರೆಶ್ ಮ್ಯಾಂಗೋ ಜ್ಯೂಸ್ನ ಟ್ರೈ ಮಾಡಿದ್ವಿ. ನಿಜ ಹೇಳ್ಬೇಕಂದ್ರೆ ಈ ಬಿಸಿಲಿನಲ್ಲಿ ನಮಗೆ ಸುಸ್ತಾಗಿತ್ತು. ಸೊ ಈ ಮ್ಯಾಂಗೋ ಜ್ಯೂಸ್ ಒಂದು ಪರ್ಫೆಕ್ಟ್ ರಿಫ್ರೆಶ್ಮೆಂಟ್ ಆಗಿತ್ತು. ಮಾಸ ಕುಡಿದ್ಬಿಟ್ಟು ಅದೇ ರಿಯಲ್ ಮ್ಯಾಂಗೋ ಜ್ಯೂಸ್ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಅದಲ್ಲ, ಇದು ರಿಯಲ್ ಪಲ್ಪ್ ಮ್ಯಾಂಗೋ ಜ್ಯೂಸ್. ನೋಡಿ, ಶುಗರ್ ಹಾಕಿಲ್ಲ, ಹಾಗೆ ಮ್ಯಾಂಗೋನ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಲಸಿನ ಹಣ್ಣು ಜ್ಯೂಸ್ ಇದ್ರೆ ಅದು ಕುಡಿತಾ ಇದೆ. ಇಷ್ಟು 50 rupees 1 glass. ಸೊ ಗೈಸ್, ಜಾಕ್ ಫ್ರೂಟ್ ಜ್ಯೂಸ್ ಇತ್ತಂತೆ. ನಾನು ಅನ್ಕೋತಿದ್ದೆ ಯಾರು ಜಾಕ್ ಫ್ರೂಟ್ ಜ್ಯೂಸ್ ಯಾಕೆ ಸೆಲ್ ಮಾಡಲ್ಲ ಅಂತ, ಬಟ್ ಇಂತಂತೆ ಇವಾಗ ಖಾಲಿ ಆಗಿದೆ ಅನ್ಫಾರ್ಚುನೇಟ್ಲಿ. ಇಲ್ಲ ಅಂದಿದ್ದೆ ಟ್ರೈ ಮಾಡ್ತಿದ್ದೆ, ಹೇಳ್ತಿದ್ದೆ. ಮುಂದೆ ಹೋಗ್ತಾ ಇದ್ದಾಗ ಇನ್ನೊಂದು ಸ್ಟಾಲ್ ನಮ್ಮ ಗಮನ ಸೆಳೀತು. ಅವ್ರ ಹತ್ರ ಇರೋ ಮ್ಯಾಂಗೋಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ಬೀ ಫಾರ್ಮಿಂಗ್ ಎಲ್ಲ ಅವರೇ ಮಾಡಿರೋದಂತ ಹೇಳಿದ್ರು. ಅದನ್ನು ಕೇಳಿದ ತಕ್ಷಣ ನಮಗೂ ಕುತೂಹಲ ಆಯಿತು. ಹಾಗಾದರೆ ಬನ್ನಿ ಅವ್ರ ಜೊತೆ ಮಾತಾಡಿ ಅವರ ಸ್ಟೋರಿ ಏನು, ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ. ಲೈಕ್ ನಮ್ಮದು ಕೋಲಾರ ಆ್ಯಂಡ್ KGF ರೀಜನ್ ಏನಾಯಿತು ಅಂದರೆ ರೈಪಿಂಗ್ ಲೇಟ್ ಆಯಿತು ಡ್ಯೂ ಟು ಕ್ಲೈಮೇಟ್ ಇಶ್ಯೂ. ರಾಮನಗರ ಎಲ್ಲ ತುಂಬ ಜಲ್ದಿ ಆಗ್ಬಿಡ್ತು, ಅದಕ್ಕೆ ಅವ್ರು ಕಬ್ಬನ್ ಪಾಕಲ್ಲಿ ಕೊಟ್ಟಿದ್ರು. ನಮ್ಗೆ ಇಲ್ಲಿ ಕೊಡೋ ರೀಸನ್ ಏನಂದರೆ ಲೈಕ್ ರೈಪಿಂಗ್ ಲೇಟ್ ಆಯಿತು ನಮ್ಮ ಡಿಸ್ಟಿಕ್, ಕೋಲಾರ ಡಿಸ್ಟಿಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತೋತಾಪುರಿ ಇನ್ನೂ ಸ್ವಲ್ಪ ನೀವು ನೋಡ್ಬೋದು, ಇನ್ನೂ ಸ್ವಲ್ಪ ಆಗಬೇಕು ರೈಪಿಂಗ್ ಆ್ಯಕ್ಚುಲಿ. ಇನ್ನು ಸೈಜಸ್ ಬರುತ್ತೆ, ಬಟ್ ಇದು ಅಪ್ರಾಕ್ಸಿಮೇಟ್ಲಿ ಆಗಸ್ಟ್ ಮಿಡ್ವರೆಗೂ ನಮಗೆ ಸಿಗುತ್ತೆ ಮ್ಯಾಮ್. ಸೊ ನಿಮ್ಮ ಅಂಗಡಿಲಿ ಏನಕ್ಕೆ ತಗೋಬೇಕು ಮ್ಯಾಂಗೋ? ಎಲ್ಲ ಕಡೆನೂ? ಯಸ್, ಶೋರ್, ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್. ನಮ್ಮ ಫಸ್ಟ್ ಥಿಂಗ್, ನಮ್ಮದು ಪಾಲಿನೇಷನ್ಗೆ ಹನಿ ಬೀಸ್ ಯೂಸ್ ಮಾಡ್ತೀವಿ.
ಲೈಕ್ ನಮ್ಮದು ಹನಿಬಿ ಬಾಕ್ಸಸ್ ಇದೆ ಆ್ಯಕ್ಚುಲಿ. ಅದರಿಂದ ನಾವು ಪಾಲಿನೇಷನ್ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ಪು ಸ್ಲರ್ರಿ. ಐ ಮೀನ್ ನಾವು ನಾರ್ಮಲ್ ವಾಟರ್ ಯೂಸ್ ಮಾಡಲ್ಲ. ಏನಕ್ಕೆ ಪ್ಲ್ಯಾಂಟ್ಸ್ಗೆ ನಾವು ಹಸುಗಳಿದ್ದೀವಿ ನಮ್ಮದು ಕೌಸು. ಸೊ ಅದರಲ್ಲಿ ಸ್ಲರ್ರಿ ವೇಸ್ಟ್ ಏನಿರುತ್ತೋ ಲಿಕ್ವಿಡ್ ಸ್ಲರ್ರಿ ಎಲ್ಲ ನಮ್ಮ ಕೃಷಿ ಹೊಂಡ ಒಂದು ವಾಟರ್ ಸ್ಟೋರ್ ಆಗೋಕ್ಕೆ ಪ್ಲೇಸ್ ಇಟ್ಕೊಂಡಿದ್ದೀವಿ, ಅದರಲ್ಲಿ ಸ್ಟೋರ್ ಆಗುತ್ತೆ. ಸೊ ಆ ವಾಟರ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಮೇಲೆಯಿಂದ ಪಾಲಿನೇಷನಿಂದ ಯೂಸ್ ಆಗುತ್ತೆ. ಸೆಕೆಂಡ್ ವಾಟ್ರಿಂಗ್ ಇಲ್ಲಾಗುತ್ತೆ. ಥರ್ಡ್ ಥಿಂಗ್, ಇನ್ಸೆಕ್ಟ್ಸ್ ಬೈಟ್ ಆಗಬಾರ್ದು ಅಂತ ನಾವು ಈ ಪೇಪರ್ಸ್ ಹಾಕ್ತೀವಿ, ಬಯೋಡಿಗ್ರೇಡಬಲ್ ಪೇಪರ್ಸ್. ಸೊ ಇದರಿಂದ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ವೈ ಬಿಕಾಸ್ ಇಲ್ಲಿ ಇನ್ಸೆಕ್ಟ್ಸ್ ಏನು ಬೈಟ್ ಮಾಡಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಕ್ಲಿಯರ್ ಮ್ಯಾಮ್. ಎಲ್ಲದಕ್ಕೂ ಈ ಥರ ಮಾಡ್ತೀರಾ ಮ್ಯಾಮ್? ದೊಡ್ಡ ದೊಡ್ಡ ಗಿಡಗಳಿಗೆ ಆಗಲಿಕ್ಕಿಲ್ಲ, ಬಿಕಾಸ್ ಅದು ಹೈಟಲ್ಲಿರುತ್ತೆ. ನಮ್ಗೆ ಎಷ್ಟು ಇಟಿಕ್ಸತ್ತೋ ಅಷ್ಟು ಹಾಕ್ತೀವಿ, ರೆಸ್ಟ್ ಆಫ್ ದಟ್ ಹಂಗೆ ಇರುತ್ತೆ. ಸೊ ಆರ್ಗ್ಯಾನಿಕ್ ಆಗಿ ಬೆಳ್ತೀರಾ? ಶೋರ್ ಮ್ಯಾಮ್, ಇಷ್ಟು ಪ್ರೋಸೆಸ್ ಇದೆ ಆರ್ಗ್ಯಾನಿಕ್. ಅದಕ್ಕೆ ನಾವು ಡಿಸ್ಪ್ಲೇಗೋಸ್ಕರ ಪೇಪರ್ಸು ತಂದಿದ್ದೀವಿ. ಸೊ ನಮ್ಮದು ಕಾಮಧೇನು ಫಾರ್ಮ್ಸ್ ಅಂತ ಆ್ಯಕ್ಚುಲಿ. ಸೊ ನಮ್ಮ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಮಾಡ್ತಾ ಇದ್ದೀವಿ ಮ್ಯಾಮ್. ಪಾಲಿನೇಷನ್ ಪ್ರಾಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಶೋರ್. ಇಲ್ಲಿ ನೋಡ್ಬೋದು ನೀವು ನಮ್ಮದು ಪಾಲಿನೇಷನ್. ಇದು ಟೋಟಲ್ 4 ಬಾಕ್ಸಸ್ ಇದೆ ನಮ್ಮದು ಹನಿಬಿ ಬಾಕ್ಸಸ್. ಪರ್ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 5000 to 6000 ಹನಿಬಿ ಸ್ಟೋರ್ ಆಗೋಷ್ಟು ಕೆಪಾಸಿಟಿ ಇದೆ. ಇಂಟು 4 ಬಾಕ್ಸಸ್ ಇಟ್ಕೊಂಡಿದ್ದೀವಿ ಪಾಲಿನೇಷನ್ಗೋಸ್ಕರ. ಸೊ ನಮ್ಮದೇ ತೋಟ ಅಲ್ಲ, ಸುತ್ತಮುತ್ತ ಈ ಒಂದು ಬಾಕ್ಸ್ಗೆ 3 ಕಿಲೋಮೀಟರ್ ರೇಡಿಯಸಲ್ಲಿ ಅದು ಓಡಾಡುತ್ತೆ. ಸೊ ನಮ್ಮ ತೋಟನೇ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ತೋಟ ಇರೋದೆಲ್ಲ ಪಾಲಿನೇಷನ್ ಆಗುತ್ತೆ. ಇಫ್ ಇನ್ ಕೇಸ್ ಇನ್ನೊಂದು ಡೌಟ್ ಇರ್ಬೋದು, ನೀವು ಪೆಸ್ಟಿಸೈಡ್ಸ್ ಹೊಡಿತೀರಾ ಅಂತ. ಈ ಕವರ್ಗೆ ಲೈಕ್ ಮಾವು ಹಣ್ಣಿಗೆ ಈ ಕವರ್ ಹಾಕ್ಬಿಟ್ರೆ ಪೆಸ್ಟಿಸೈಡ್ಸ್ ಹೊಡಿಯಲಿಕ್ಕೆ ಆಗಲ್ಲ. ಇಫ್ ಇನ್ ಕೇಸ್ ಹೊಡೆದ್ರೆ ಒಳಗಡೆ ಹೋಗಲ್ಲ. ಸೊ ಇಟ್ ಈಸ್ ಆರ್ಗ್ಯಾನಿಕ್. ಇದಕ್ಕಿಂತ ನಾವು ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಇದಕ್ಕಿಂತ ನಾವು ಪ್ರೂವ್ ಮಾಡಬೇಕು ಅಂದರೆ ಆಗಲಿಕ್ಕಿಲ್ಲ. ಸ್ವಲ್ಪ ಜನ ಕೇಳ್ತಾರೆ, ಈಗ ತುಂಬ ಜನ ಓಕೆ ಹಾಕಿದ್ದಾರೆ ಒಳ್ಳೇದೇ ಅಂತ ಅನ್ಕೋತಾರೆ. ಸ್ವಲ್ಪ ಜನ ಕೇಳ್ತಾರೆ, ಇಲ್ಲಪ್ಪ ನೀವು ಪೆಸ್ಟಿಸೈಡ್ಸ್ ಹಾಕಿರ್ತೀರಾ ಅಂತ. ಬಟ್ ಈ ಇಷ್ಟು ತೋರಿಸಿದ್ಮೇಲೆ ದೇ ವಿಲ್ ಬಿಲೀವ್ ಅಸ್. ಯು ಹ್ಯಾವ್ ಟು ಸಿ ಫಸ್ಟ್ ಡೈರೆಕ್ಟ್ ಕಸ್ಟಮರ್ಸ್. ಸೊ ಇದು 80 rupees ಮಾರ್ತಾ ಇದ್ದೀವಿ. ಇದು ಮಲ್ಲಿಕಾ. ತೋತಾಪುರಿ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ 5 rupees, ಜಸ್ಟ್ 5 rupees ತಗೋತಿದ್ರು ಇಲ್ಲಿ ನಮ್ಮ ತೋಟದಲ್ಲಿ. ಸೊ ಇಲ್ಲಿ ನಾವು ಕೆಜಿ, ಹೌದಾ, ಪರ್ ಕೆಜಿ ಜಸ್ಟ್ 5 rupees ತಗೋತಿದ್ರು. ಒಂದು ಕಟ್ ಮಾಡಿ 50 rupees ಮಾರ್ತಾರೆ. ಮ್ಯಾಮ್, ದಟ್ಸ್ ವೈ ಜಸ್ಟ್ ಫಾರ್ ಕಟಿಂಗ್ ಪರ್ಪಸ್ ನೀವೇನು ಅಬ್ಸರ್ವ್ ಮಾಡಿರ್ಬೋದು 50 rupees ಮಾರ್ತಾರೆ. ಸೊ ಅಲ್ಲಿ ಜಸ್ಟ್ 5 rupees ಮಾಡ್ತಿದ್ರು. ಇಲ್ಲಿ ನಾವು 2 kgಗೆ 50 rupees ತಗೋತಾ ಇದೀವಿ. ಸೊ ನಮಗೂ ಪ್ರಾಫಿಟ್ ಆಗ್ತಿದೆ, ಈಸ್ಕೊಳ್ಳೋರ್ಗೂ ಪ್ರಾಫಿಟ್ ಆಗ್ತಿದೆ. ಐ ಮೀನ್ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ. ಸೊ ಹಂಗೆ ಇದು ಸಿಂಧೂರ ಪರ್ ಕೆಜಿ 60 rupees ಕೊಡ್ತಾ ಇದೀವಿ. ಇದು ಬೈಗಾನ್ಪಲ್ಲಿ 70 rupees ಕೊಡ್ತಾ ಇದೀವಿ. ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಮ್ಯಾಮ್. ನಾವು ಅಲ್ಲಿ 2 ರೂಪಾಯಿ 3 ರೂಪಾಯಿ ಇಸ್ಕೊಳ್ಳೋರು, ಇಲ್ಲಿ ನಮ್ಗೆ 10 ರೂಪಾಯಿ ಬರ್ತಿದ್ರೆ ಸಾಕು. ನಮಗೆ 100 ರೂಪಾಯಿ ಬೇಡ, 5 ರೂಪಾಯಿಂದ 100 ರೂಪಾಯಿ ಬೇಡ. ನಮಗೆ 5 ರೂಪಾಯಿಂದ 25 ರೂಪಾಯಿ ಬರಲಿ ಸಾಕು. ಇಟ್ಸ್ ಎನಫ್. ಆ ರೀತಿ ಇದೆ. ಸೊ ಎಷ್ಟು ಕೆಜಿ ಮಾರಾಟ ಮಾಡಿದೆ ಇದುವರೆಗೆ ಮ್ಯಾಮ್? ಆ್ಯಕ್ಚುಲಿ 6 days ಆಗಿದೆ. ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 150 kgs ಎಲ್ಲ ಸೇರಿ ಮಾರಿದೆ. ಸೊ ಗೈಸ್, ನಾವು ಆ ಕಡೆ ನೋಡ್ಕೊಂಡು ಬಂದ್ವಿ ಸ್ಟಾಲ್ಸು. ಈ ಕಡೆ ಕೂಡ ತುಂಬ ಇದೆ. ಸೊ ತುಂಬ ಸ್ಟಾಲ್ಸ್ ಇಟ್ಟಿದ್ದಾರೆ. ಸೊ ಗೈಸ್, ಇವಾಗ ಹಲಸಿನ ಹಣ್ಣಿನ ಸ್ಟಾಲ್ಸ್ ಕಡೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಷ್ಟೊಂದು ಜನದೆಲ್ಲ ಆಗಲೇ ಖಾಲಿ ಆದಂಗಿದೆ. ಬನ್ನಿ ನೋಡೋಣ ಏನೇನು ಐಟಮ್ಸ್ ಇದೆ ಹಲಸಿನ ಹಣ್ಣಿಂದು, ಮತ್ತು ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಆಗಿದೆ ಅಂತ ಟೆಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ ಸ್ವೀಟಾಗಿ. ಇದು ಡಜನ್ 100 ರೂಪಾಯಿ. ಇದು ಹಣ್ಣು ಆದರೆ ಕೆಜಿ 50 ರೂಪಾಯಿ ಮಾಡ್ತೀವಿ. ಹಲಸಿನ ಹಣ್ಣು ತೊಗೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಇಲ್ಲಿ ಡೈರೆಕ್ಟಾಗಿ ಫಾರ್ಮರ್ಸಿಂದನೇ ತೊಗೋಬೋದು. ನಿಮಗೂ ಅಫೋರ್ಡಬಲ್ ಆಗಿರುತ್ತೆ, ಅವರಿಗೂ ಅಫೋರ್ಡಬಲ್ ಆಗಿರುತ್ತೆ. ಬಂದು ಇಲ್ಲಿ ಲಾಲ್ಬಾಗಲ್ಲಿ ತೊಗೊಳ್ಳಿ. ಸ್ವೀಟ್ ಆಗಿದೆ ಹಲಸಿನ ಹಣ್ಣು. ನನಗಂತೂ ಹಲಸಿನ ಹಣ್ಣು ಇಸ್ ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ಸ್. ಒನ್ ಆಫ್ ಮೈ ಫೇವ್ರೆಟ್ ಅಲ್ಲ, ದಿ ಮೋಸ್ಟ್ ಫೇವ್ರೆಟ್ ಅನಿಸುತ್ತೆ. ಸೊ ಗೈಸ್, ಇಲ್ಲಿ ಉಪ್ಪಿನಕಾಯಿ ಅಂಗಡಿ ಇದೆ, ಮತ್ತು ಇನ್ನೂ ಕೆಲವು ಚಿಪ್ಸು ಮತ್ತು ಅದೇನು ಗುಲ್ಕರ್ನು ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿದೆ ಮತ್ತು ಎಷ್ಟು ರೇಟ್ ಅಂತ. ಎಷ್ಟು ವೆರೈಟಿ ಆಫ್ ಉಪ್ಪಿನಕಾಯಿ ಇದೆ? 10 ವೆರೈಟಿ. ಆಮೇಲೆ ಇದೆಲ್ಲ ಚಿಪ್ಸ್ ಹಲಸಿನ ಹಣ್ಣಿನ ಚಿಪ್ಸು, ಹಲಸಿನ ಹಣ್ಣಿನ ಹಪ್ಪಳ ಇದೆ. ಹಪ್ಪಳನೂ ಇದೆಯಾ? ಹಪ್ಪಳನೂ ಇದೆ. ಮತ್ತು ಕಾಂಡಿಮೆಂಟ್ಸ್ ಅಂದರೆ ಮಿಕ್ಸರು, ಅದು ಮಿಕ್ಸ್ಚರ್ ಥರ. ಅದು ಫ್ಯಾಕ್ಟ್ರಿನೇ ಇದೆ, ನಂದಿನಲ್ಲಿ ಫ್ಯಾಕ್ಟ್ರಿ. ಅಂಗಡಿ ಬಂದ ಮಲ್ಲೇಶ್ವರಂ ಸರ್ಕಲ್ ಮೇನ್ ಬ್ರಾಂಚ್. ರೇಟ್ ಎಷ್ಟು ಉಪ್ಪಿನಕಾಯಿ? ಒಂದು 1/4 ಕಿಲೋ 150. ಖಾರ ಸ್ವೀಟ್ ಎಲ್ಲ ಇದೆಯಾ? ಹೌದು. ಚೆನ್ನಾಗಿದೆ ಮಾವಿನಕಾಯ್ದು, ಚೆನ್ನಾಗಿದೆ ಮಾವಿನಕಾಯಿ ತೊಕ್ಕು. ಸೊ ಎಲ್ಲರಿಗೂ ಇಷ್ಟವಾಗಿರೋದು ಮಾವಿನಕಾಯಿ ಇದು ಅಂದರೆ. ಸೊ ಅದು ಉಪ್ಪಿನಕಾಯಿ ತೊಗೋತಾ ಇದ್ದೀನಿ. ಕಾಸ್ಟು 1/4 ಕಿಲೋಗೆ ಎಷ್ಟಂದರೆ 150. 150 rupees 250 grams.
ಸೊ ಗೈಸ್ ಫೈನಲಿ ಮಾವಿನ ಮೇಳದಲ್ಲಿ ಇಷ್ಟು ಮಾವಿನ ಹಣ್ಣು ತೊಗೊಂಡು ಉಪ್ಪಿನಕಾಯಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಸಿಂಧೂರ ಮತ್ತೊಂದು ಬಾದಾಮಿ ತೊಗೊಂಡಿದ್ದೀನಿ. ತುಂಬ ರೀಸನಬಲ್ ರೇಟಿಗೆ ಸಿಕ್ತು. ಒಂದು 50 ರುಪೀಸ್, ಇನ್ನೊಂದು 100 ರುಪೀಸ್ ರೇಟಿಗೆ ಸಿಕ್ತು. ಫಾರ್ಮರ್ಸ್ ಟು ಕಸ್ಟಮರ್ಸ್ ಡೈರೆಕ್ಟಾಗಿ ಸೆಲ್ ಮಾಡ್ತಿದ್ದಾರೆ. ಸೊ ನೀವು ಇನ್ನೂ ಜೂನ್ 30ವರೆಗೂ ಇರುತ್ತೆ. ಸೊ ಬಂದು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಬಂದು ನಿಮ್ಗೆ ಯಾವ ಫೇವ್ರೇಟ್ ಮಾವಿನ ಹಣ್ಣು ಇರುತ್ತೋ ಬಂದು ತೊಗೊಳ್ಳಿ.